ಸಮತ ಸೈನಿಕ ದಳ ವತಿಯಿಂದ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಎನ್ ನಾಗೇಶ್ ರವರ ನೇತೃತ್ವದಲ್ಲಿ ಇಂದು ನಗರದ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಜಿಸಿ ವೆಂಕಟರಮಣಪ್ಪ, ರಾಜ್ಯ ಕಾರ್ಯಾಧ್ಯಕ್ಷ ಗೋವಿಂದಯ್ಯ ಹಾಗೂ ಯುವ ಘಟಕ ರಾಜ್ಯ ಅಧ್ಯಕ್ಷರಾದ ದಲಿತ ಚಳವಳಿ ಎನ್ ನಾಗೇಶ್ ಮತ್ತು ನೂರಾರು ಸಂಘದ ಪದಾಧಿಕಾರಿಗಳು ಎರಡನೇ ಹಂತದ ಹೋರಾಟ ತಮಟೆ ಚಳುವಳಿ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಚಿಕ್ಕಬನಹಳ್ಳಿ ಗ್ರಾಮದ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿಕೊಂಡಿರುವ ಪ್ರೆಸ್ಟೀಜ್ ಗ್ರೂಪ್ ಮಾಲೀಕರಿಂದ ಸರ್ಕಾರಿ ಗೋಮಾಳ ಜಾಗವನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ಹಾಗೂ ಪ್ರೆಸ್ಟೀಜ್ ಗ್ರೂಪ್ ಮಾಲೀಕನಿಗೆ ಬೆಂಗಳೂರು ಜಿಲ್ಲಾಧಿಕಾರಿಗಳಾದ ಜಗದೀಶ್ ಹಾಗೂ ಪೂರ್ವ ತಾಲೂಕು ತಹಶೀಲ್ದಾರ್ ಇವರುಗಳು ಸರ್ಕಾರಿ ಜಾಗವನ್ನು ಕಬಳಿಸುವವರಿಗೆ ಕುಂಭಕೋ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಇವರುಗಳನ್ನು ಸೂಕ್ತ ತನಿಖೆಗೆ ಆದೇಶಿಸಬೇಕು ಹಾಗೂ ಪ್ರೆಸ್ಟೀಜ್ ಕಂಪನಿ ವಶಪಡಿಸಿಕೊಂಡಿರುವ ಸರ್ಕಾರಿ ಗೋಮಾಳ ಜಾಗವನ್ನು ಸರ್ಕಾರಕ್ಕೆ ಪಡೆಯಬೇಕೆಂದು ಎಂದು ತಿಳಿಸಿದರು. ಚಿಕ್ಕಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಪ್ರೆಸ್ಟೀಜ್ ಕಂಪನಿ ಏನು ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಗೆ ಕೇರಿಗೆ ನಾಯಿ ಕೊಡೆಗಳಂತೆ ಅಪಾರ್ಟ್ಮೆಂಟ್ಗಳು ಎದ್ದೋಳ್ತಾ ಇದೆ. ಎಲ್ಲ ಭೂಮಾಫಿಯಾದರು, ಭೂಗಳ್ಳರು, ದಲಿತರ, ಬಡವರ, ಸ್ಲಂ ನಿವಾಸಿಗಳನ್ನು ತೆರವುಗೊಳಿಸಿ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿ ಭೂಮಿಯನ್ನ ಕಬಳಿಸಿಕೊಂಡು ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡ್ತಿರೋ ಪ್ರೆಸ್ಟೀಜ್ ಕಂಪನಿ ಮಾಲೀಕರನ್ನು ಈ ಕೂಡಲೇ ಅವನ್ನ ಬಂಧಿಸಬೇಕು ಅಂತ ಹೇಳಿ ಈ ಹಿಂದೆ ನಮ್ಮ ನಾಗೇಶ್ ದಲಿತ ಚಳವಳಿಯ ಅಧ್ಯಕ್ಷರಾದಂತ ನಾಗೇಶ್ ನೇತೃತ್ವದಲ್ಲಿ ಕೇರ್ಪುರದಲ್ಲಿ ನಾವು ಹೋರಾಟ ಮಾಡಿದ್ದು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಹೋರಾಟ ಮಾಡಿದ್ದು. ಆ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಿಲ್ಲ. ಹಾಗಾಗಿ ಇವತ್ತು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂತಹ ವೆಂಕಟರಮಣಪ್ಪ ನೇತೃತ್ವದಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಭಟನೆ. ಪ್ರೆಸ್ಟೀಜ್ ಕಂಪನಿಗೆ ಸರ್ಕಾರ ಕೊಟ್ಟಿರೋ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಬೆಂಗಳೂರಿನಲ್ಲಿ ಪ್ರೆಸ್ಟೀಜ್ ಕಂಪನಿ ಎಲ್ಲೆಲ್ಲಿ ಬಡವರ ಭೂಮಿಯನ್ನ ಲೂಟಿ ಮಾಡಿದೆ, ದಲಿತರ ಭೂಮಿಯನ್ನ ಲೂಟಿ ಮಾಡಿದೆ, ಸರ್ಕಾರದ ಗೋಮಾಳಕ್ಕೆ ಯಾರೋ ಒಬ್ಬ ಬಡವ ಬಗ್ಗರು ಸರ್ಕಾರದ ಗೋಮಾಳಕ್ಕೆ ಹೋದ್ರೆ ಅವ್ರ ವಿರುದ್ಧ ಕೂಡಲೇ ಅರೆಸ್ಟ್ ಮಾಡಿ ಕೇಸ್ ಹಾಕ್ತಾರೆ. ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿಗಳಾದಂತ ಶ್ರೀಯುತ ಜಗದೀಶ್ ರವರು ಮತ್ತೆ ಕೇರ್ಪುರ ತಹಸೀಲ್ದಾರ್ ರಾಜೀವ್ ರವರು ಶಾಮೀಲಾಗಿ ಅವ್ರು ಕೊಡೋ ಎನ್ಲು ಕಾಸ್ಗೆ ಕೈ ಒಡ್ಡಿ ಅವ್ರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳೇ ನೀವು ಬೆಂಗಳೂರಿನ ಆಸ್ತಿಯನ್ನು ಉಳಿಸಬೇಕಾದಂತ ಕೆಲಸ ತಮ್ದಿದೆ. ಭೂ ಮಾಲೀಕರಿಗೆ ನೀವು ಸಪೋರ್ಟ್ ಮಾಡಬೇಡಿ, ದೀನ ದಲಿತರಿಗೆ ಸಪೋರ್ಟ್ ಮಾಡಿ. ಸರ್ಕಾರಿ ಜಾಗ ಉಳ್ಸಕ್ ಬಂದಿರೋ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವ್ರು ಕೊಡೋ ಎಂಜಲು ಕಾಸ್ಗೆ ತಾವು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅವರ ನೀವು ಬದಲಿಕೆ ತೊಳೆಯ ಕೆಲಸ ಮಾಡಬಾರ್ದು. ಈ ಕೂಡಲೇ ಪ್ರೆಸ್ಟೀಜ್ ಮಾಲೀಕ ಅವನು ಯಾರೇ ಆಗಿರ್ಲಿ ಅವನ ವಿರುದ್ಧ ಕ್ರಮ ತಗೋಬೇಕು. ಸರ್ಕಾರಿ ಜಾಗ ಏನನ್ನ ಅವ್ರು ಕಬಳಿಸಿದ್ರೆ ಅದನ್ನ ಕೂಡಲೇ ವಶಪಡಿಸ್ಕೋಬೇಕು. ಏನು ಇಲ್ಲಿ ಈ ಹಿಂದೆ ಸರ್ಕಾರ ದರ್ಶನ್ ಮನೆ ಒತ್ತುವರಿ, ಇನ್ನು ಹಲವಾರು ಮನೆಯನ್ನು ಒತ್ತುವರಿ ಮಾಡ್ತಿದೆ. ಆದ್ರೆ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಮಾಲೀಕನ ಭೂ ಕಬಳಿಕೆ ವಿರುದ್ಧ ತಾವು ಯಾಕೆ ಜಿಲ್ಲಾಧಿಕಾರಿಗಳು ತಮ್ಮ ಕಣ್ಕಾಣಿಸ್ತಾ ಇಲ್ವೇ, ತಮ್ಮ ಸಿಬ್ಬಂದಿ ಇಲ್ವೇ? ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈ ಕೂಡಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ತಾವು ಗೈಡೆನ್ಸ್ ಮಾಡಬೇಕು. ಸನ್ಮಾನ್ಯ ರೆವಿನ್ಯೂ ಮಂತ್ರಿಗಳಾದಂತ ಪ್ರಾಮಾಣಿಕ ಅಧಿಕಾರಿ ಮಂತ್ರಿಗಳಾದಂತ ಕೃಷ್ಣ ಬೈರೇಗೌಡರವರೇ ಈ ಕೂಡಲೇ ಈ ಕಡೆ ಗಮನ ಹರಿಸಿ ಬೆಂಗಳೂರಿನ ಜಿಲ್ಲಾಧಿಕಾರಿ ಮತ್ತೆ ಪೂರ್ವ ತಾಲೂಕಿನ ತಹಸೀಲ್ದಾರ್ ರಾಜೀವ್ ರವರಿಗೆ ತಾವು ಚಾಟಿ ಬೀಸಬೇಕು. ದಲಿತರ ಪರವಾಗಿ ಕೆಲಸ ಮಾಡಿದ್ದೀರಾ ಇವರು ಏನು ಪ್ರೆಸ್ಟೀಜ್ ಮಾಲೀಕರನಿಗೆ ದೊಡ್ಡ ಶೋಭಾ ಅಪಾರ್ಟ್ಮೆಂಟ್ ಫ್ಲಾಟ್ ಮಾಲೀಕರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಏನ್ ಬೇಕೆಲ್ಲ ಕೊಡ್ತಾರೆ. ಆದ್ರೆ ಸ್ಲಮ್ ಇರೋರಿಗೆ, ಗುಡಿಸಲಿರೋರಿಗೆ ಕರೆಂಟ್ ಕೊಡಲ್ಲ, ನೀರು ಕೊಡಲ್ಲ. ಇಂತ ಅವ್ಯವಹಾರವನ್ನ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಮಾಡ್ತಾ ಇದೆ. ಈ ಕೂಡಲೇ ಪ್ರೆಸ್ಟೀಜ್ ಮಾಲೀಕರನ್ನ ಬಂಧಿಸಬೇಕು, ಅವನು ಕೊಟ್ಟಿರೋ ಲೈಸೆನ್ಸ್ ರದ್ದುಗೊಳಿಸಬೇಕು. ಅವರೇನು ಪ್ರೆಸ್ಟೀಜ್ ಮಾಲೀಕ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದರೆ, ಇನ್ನೂ ಹಲವಾರು ಕಡೆ ಅವರು ದಲಿತರ SC/ST OBCಗಳ ಜಮೀನನ್ನ ಕಬಳಿಕೆ ಮಾಡಿ ದೌರ್ಜನ್ಯ ಮಾಡಿ ಎದುರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಈ ಕೂಡ ಏನೋ ಕಾಡ್ಗೋಡಿ ಪೊಲೀಸರ ಪರ ನಿಂತಿದ್ದಾರೆ. ಕಾಡ್ಗೋಡಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಪರ ನಿಂತಿದ್ದಾರೆ. ಇದನ್ನ ತೆರವುಗೊಳಿಸಬೇಕು. ಸರ್ಕಾರಿ ಜಾಗವನ್ನು ಉಳಿಸೋ ಕೆಲಸ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಏನು ಮಾಡಿಲ್ಲ ಅಂದ್ರೆ ಸಮತಾ ಸೈನಿಕ ದಳ ನಾಗೇಶ್ ನೇತೃತ್ವ, ವೆಂಕಟರಮಣಪ್ಪ ನೇತೃತ್ವ, ಗೋಪಾಲ್ ನೇತೃತ್ವದಲ್ಲಿ ವಿಧಾನಸೌಧ ಚಳುವಳಿಗೇನು ಚಲೋ ಕಾರ್ಯಕ್ರಮಕ್ಕೆ ನಾವು ಇದು ಎರಡನೇ ಹಂತದ ಹೋರಾಟ ಮಾಡ್ತಾ ಇದೀವಿ. ತಾವೇನಾದ್ರೂ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕೋ ಕೆಲಸವನ್ನ ಸಮತಾ ಸೈನಿಕ ದಳದ ಭೀಮಾ ಸೈನಿಕರು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ.